ನಮಸ್ಕಾರ ಸ್ನೇಹಿತರೆ, ಇವತ್ತು ಗಣರಾಜ್ಯೋತ್ಸವ. ಅದಕ್ಕೆ ಕೇಸರಿ ಶಾಲೆ ಹಾಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಬಣ್ಣ ಬಳಿಯೋದು ಬೇಡ ಸ್ನೇಹಿತರೆ. ಇವತ್ತಿನ ದಿನ ನಾವು ಒಬ್ಬ ಅಪ್ರತಿಮ ಹೋರಾಟಗಾರ ಹಾಗೂ ವೀರ ಪುತ್ರನನ್ನು ನೆನೆಸ್ಕೊಳ್ಬೇಕಾಗತ್ತೆ. ಹೌದು ಸ್ನೇಹಿತರೆ, ಇಂದು ನಾವು ಸ್ಮರಿಸುತ್ತಿರುವುದು ಕನ್ನಡ ನಾಡಿನ ಹೆಮ್ಮೆಯ ಕಲಿ, ಕಿತ್ತೂರು ಸಂಸ್ಥಾನದ ಅಪ್ರತಿಮ ಸೇನಾನಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು. 1831 ಜನವರಿ 26ರಂದು ಬ್ರಿಟಿಷರು ಈ ವೀರಪುತ್ರನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಿದರು. ಆದರೆ ರಾಯಣ್ಣನವರ ಹೋರಾಟದ ಕಿಚ್ಚು ಎಂದಿಗೂ ಆರಿಲ್ಲ. ಆ ನೋವಿನ ಕ್ಷಣದಲ್ಲಿ ರಾಯಣ್ಣನವರ ನಶ್ವರ ದೇಹವನ್ನು ಅವರ ಅಭಿಮಾನಿಗಳು ಅತ್ಯಂತ ಭಕ್ತಿ ಗೌರವದಿಂದ ಹೊತ್ತು ತಂದರು. ಅವರ ಪರಮ ಆಪ್ತ ಗೆಳೆಯ ಬಿಚ್ಚುಗತ್ತಿ ಚನ್ನಬಸಪ್ಪನವರು ರಾಯಣ್ಣನವರ ಸಮಾಧಿಯ ಮೇಲೆ ಒಂದು ಪುಟ್ಟ ಆಲದ ಸಸಿಯನ್ನು ನೆಟ್ಟು ತಮ್ಮ ಜೀವನವನ್ನೇ ಆ ಸ್ಥಳದ ಸೇವೆಗಾಗಿ ಮುಡುಪಾಗಿಟ್ಟರು. ಅಂದು ಭಕ್ತಿಯಿಂದ ನೆಟ್ಟ ಆ ಪುಟ್ಟ ಸಸಿ ಇಂದು ಎಮ್ಮರವಾಗಿ ಬೆಳೆದು ನಿಂತಿದೆ. ಇಂದಿಗೂ ಭಕ್ತರು ಜಾತಿ ಧರ್ಮದ ಭೇದವಿಲ್ಲದೆ ಇಲ್ಲಿಗೆ ಬಂದು ನಮಿಸುತ್ತಾರೆ. ನಮ್ಮ ಮನೆಯಲ್ಲೂ ರಾಯಣ್ಣನಂತ ವೀರಪುತ್ರ ಜನಿಸಲಿ ಎಂದು ಹರಕೆ ಹೊತ್ತು ಮರಕ್ಕೆ ತೊಟ್ಟಿಲು ಕಟ್ಟುವ ದೃಶ್ಯ ರಾಯಣ್ಣನವರು ಜನರ ಹೃದಯದಲ್ಲಿ ದೈವವಾಗಿ ನೆಲೆಸಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ರಾಯಣ್ಣನವರು ಗಲ್ಲಿಗೇರುವ ಮುನ್ನ ಹೇಳಿದ ಮಾತುಗಳಿವು: ನಾನು ಮತ್ತೆ ಹುಟ್ಟಿ ಬರುತ್ತೇನೆ, ಈ ಮಣ್ಣಿಗಾಗಿ ಹೋರಾಡುತ್ತೇನೆ. ಅವರು ಬಲಿದಾನವಾದ 100 ವರ್ಷಗಳ ನಂತರ ಬ್ರಿಟಿಷರು ಈ ದೇಶ ಬಿಟ್ಟು ಹೋಗಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಒಂದು ಅದ್ಭುತವಾದ ವಿಷಯ ಏನಂದ್ರೆ, ಮಹಾನ್ ಕ್ರಾಂತಿಕಾರಿ ರಾಯಣ್ಣನವರು ಜನಿಸಿದ್ದು ಆಗಸ್ಟ್ 15ರಂದು. ಅದೇ ದಿನ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅವರು ವೀರ ಮರಣವನ್ನಪ್ಪಿದ್ದು ಜನವರಿ 26ರಂದು. ಅಂದೇ ಭಾರತ ಗಣರಾಜ್ಯವಾಯಿತು. ಸ್ವಾಮಿನಿಷ್ಠೆ, ತ್ಯಾಗ ಮತ್ತು ಅಪ್ರತಿಮ ಶೌರ್ಯಕ್ಕೆ ಇನ್ನೊಂದು ಹೆಸರೇ ಸಂಗೊಳ್ಳಿ ರಾಯಣ್ಣ. ಈ ಮಹಾನ್ ಚೇತನಕ್ಕೆ ನಮ್ಮದೊಂದು ಭಕ್ತಿಯ ಪ್ರಣಾಮ. ಬನ್ನಿ ಈ ವೀರ ಗಾಥೆಯನ್ನು ಎಲ್ಲರಿಗೂ ತಲುಪಿಸೋಣ. ನಮ್ಮ ಇತಿಹಾಸ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.